73-74 ಅಮೆಂಡ್ಮೆಂಟ್ನಲ್ಲಿ ಏನು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ಇತ್ತು, ಗ್ರಾಮ ಪಂಚಾಯಿತಿ ಕ್ರಿಯಾ ಯೋಜನೆ ಮಾಡೋ ಅಧಿಕಾರ ಏನಿತ್ತು ಅದು ಅಧಿಕಾರವನ್ನು ಅವರು ಕಸಿದುಕೊಂಡಿದ್ದಾರೆ. VB ಗ್ರಾಮ್ಜಿ ಒಳಗಡೆ 125 ದಿನಗಳಿಗೆ ಮಾತ್ರ ಕೆಲಸ ಕೊಡಬಹುದು, ನೀವು ಅದಕ್ಕಿಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಖಂಡಿತವಾಗಿ ಕೂಡ ಗ್ರಾಮ ಪಂಚಾಯಿತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ, ಕೂಲಿ ಕಾರ್ಮಿಕರ ಹಕ್ಕನ್ನು ಕಸಿದುಕೊಂಡಿದ್ದಾರೆ. ಇದರಲ್ಲಿ ವೀಕ್ಷಕರೇ, ಇವತ್ತೇನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ VBG ರಾಮ್ಜಿ ಕಾಯ್ದೆಯನ್ನು ವಾಪಸ್ ಪಡಿಬೇಕು, ಮನ್ರೇಗಾವನ್ನು ಮರುಸ್ಥಾಪಿಸಬೇಕು ಅಂತ ಇಡೀ ಎಲ್ಲ ಮನ್ರೇಗಾದ ಕಾರ್ಮಿಕರು ಬಂದು ದೊಡ್ಡ ಮಹಾಪಂಚಾಯತ್ ನಡೀತಾ ಇದೆ. ಇವತ್ತು ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ರಜಾಕ್ ಉಸ್ತಾದ್ ಅವರಿದ್ದಾರೆ. ದೂರದ ರಾಯಚೂರಿಂದ ಇಲ್ಲಿಗೆ ಪ್ರೊಟೆಸ್ಟ್ಗೆ ಬಂದಿದ್ದಾರೆ. ಬನ್ನಿ, ಈ ಕಾಯ್ದೆ ಯಾಕೆ ವಾಪಸ್ ಹೋಗಬೇಕು, ಈ ಕಾಯ್ದೆಯಲ್ಲಿ ಅಂಥ ಲೋಪಗಳೇನೇನಿದ್ದಾವೆ, ಮನ್ರೇಗಾ ಯಾಕೆ ಸ್ಥಾಪನೆ ಆಗಬೇಕು, ಎಲ್ಲ ವಿಚಾರಗಳನ್ನ ಮಾತಾಡ್ತೋಗೋಣ. ಸರ್, ಮೊದಲನೇದಾಗಿ ನಿನ್ನೆ ಬಜೆಟ್ ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಆ ಬಜೆಟಲ್ಲಿ 95,000 ಕೋಟಿಯಷ್ಟನ್ನು ಎತ್ತಿಟ್ಟಿದ್ದಾರೆ. ಕಳೆದ ವರ್ಷ 85,000 ಕೋಟಿ ಎತ್ತಿಟ್ಟಿದ್ರು. ಸೊ ಯಾಕೆ ವಾಪಸ್ ಹೋಗ್ಬೇಕು ಸರ್? ಈಗ 10,000 ಕೋಟಿ ಜಾಸ್ತಿ ಕೊಟ್ಟಾಗ್ಲೂ ಸಹ, ಮತ್ತೆ 125 ದಿನ ಕೆಲಸ ಕೊಟ್ಟಾಗಲೂ ಸಹ ಇದರಲ್ಲಿ ಏನಂತ ಲೋಪಗಳಿದಾವೆ ಈ ಕಾಯ್ದೆ? ಇಲ್ಲ, ಈಗ ಮನರೇಗಾದೊಳಗೆ ಏನಿತ್ತು, ಬಹಳ ಪ್ರಮುಖವಾಗಿ 73-74 ಅಮೆಂಡ್ಮೆಂಟ್ನಲ್ಲಿ ಏನು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ಇತ್ತು, ಗ್ರಾಮ ಪಂಚಾಯಿತಿ ಕ್ರಿಯಾ ಯೋಜನೆ ಮಾಡೋ ಅಧಿಕಾರ ಏನಿತ್ತು ಅದು ಅಧಿಕಾರವನ್ನು ಅವರು ಕಸಿದುಕೊಂಡಿದ್ದಾರೆ. ನಾವು ನೇರವಾಗಿ ಸೆಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅದರಲ್ಲಿ ಪ್ರಮುಖವಾಗಿ ಇವ್ರು ಏನು ಸೆಲೆಕ್ಷನ್ ಮಾಡ್ತಾರೆ ಪ್ರಾಜೆಕ್ಟ್ಗಳು, ಉದಾಹರಣೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಹೋಗ್ತಾ ಇತ್ತು, ಯಾವುದೋ ರಾಜ್ಯ ಮಟ್ಟದ ಕಾಮಗಾರಿಗಳು ನಡೀತಾ ಇತ್ತಂದರೆ ಈ VB ಗ್ರಾಮ್ಜಿ ಯೋಜನೆ ಒಳಗೆ ಲೇಬರ್ಗಳನ್ನು ಅಲ್ಲಿಗೆ ಸಪ್ಲೈ ಮಾಡ್ತಾರೆ ಇವರು. ಸೊ ಇದರಿಂದ ಏನಾಗ್ತದೆ, ಗ್ರಾಮ ಪಂಚಾಯತಿ ಒಂದು ಲೇಬರ್ ಸಪ್ಲೈ ಮಾಡೋ ಏಜೆನ್ಸಿ ಆಗ್ತದೆ. ನೀವು ಉದಾಹರಣೆಗೆ ಯಾವುದಾದ್ರೂ ಒಂದು ಸಿವಿಲ್ ವರ್ಕ್, ರೋಡ್ ಕನ್ಸ್ಟ್ರಕ್ಷನ್ನಲ್ಲಿ ಒಬ್ಬ ಲೇಬರ್ ಹೋದರೆ 700-800 ರೂಪಾಯಿ ಪೇಮೆಂಟ್ ಕೊಡಬೇಕಾಗ್ತದೆ ಒಂದು ಕಾಂಟ್ರಾಕ್ಟ್ರು. ಅದು ನೀವು VB ಗ್ರಾಮ್ಜಿ ಮೂಲಕ 350 ರೂಪಾಯಿದೊಳಗೆ ಅಲ್ಲಿಗೆ ಲೇಬರ್ನ ಸಪ್ಲೈ ಮಾಡಕ್ಕೆ ಹೊಟ್ಟಿದ್ದಾರೆ ಇವರು. ಸೊ ಅದು ಕನಿಷ್ಠ ಕೂಲಿಯ ಹಕ್ಕಿನ ವಿರುದ್ಧವಾಗಿರ್ತಕ್ಕಂಥ ಕಾಯ್ದೆ ಅದು ಅನ್ನೋದು. 96,000 ಕೋಟಿ ಅಂದರೆ 10,000 ಕೋಟಿ ಒಳಗೆ 125 ದಿನಗಳ ಕೂಲಿ ಸಿಗ್ತದ ಅಂತ ನನ್ನ ಪ್ರಶ್ನೆ ಇರೋದು. 86,000 ಕೋಟಿ ಒಳಗೆ 100 ಕೂಲಿ ದಿನ, 10,000 ಕೋಟಿ ಒಳಗೆ 25 ಅಂದರೆ ಎಷ್ಟು ವ್ಯತ್ಯಾಸ ಆಗ್ತದೆ? ಅಂದರೆ ಇವ್ರಿಗೆ ನಿಜವಾಗ್ಲೂ 125 ದಿನ ಕೂಲಿ ಕೊಡುವ ಯಾವ ಮನಸ್ಸು ಕೂಡ ಇಲ್ಲ. ಆಮೇಲೆ ಅದರ ಪ್ರಮುಖವಾಗಿ ಅದರಲ್ಲಿ ಏನು ಮಾಡಿದ್ದಾರೆ, ನಾವು ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡ್ತೀವಿ, ಊರುಗಳನ್ನು ಆಯ್ಕೆ ಮಾಡ್ತೀವಿ, ಎಲ್ಲೆಲ್ಲಿ ಯೋಜನೆಗಳನ್ನು ಕೊಡಬಹುದು ಅಂತ. ಮನ್ರೇಗಾ ಒಳಗೆ ಮೂಲಭೂತವಾಗಿ ಏನಿತ್ತಂದರೆ ಗ್ರಾಮ ಪಂಚಾಯಿತಿ ಒಳಗಡೆ ಯಾವ ಯೋಜನೆಗಳನ್ನು ಕೈಗೊಳ್ಳಬೇಕು, ಯಾವಾಗ ಕೆಲಸ ಕೊಡಬೇಕು ಅನ್ನುವಂಥದ್ದು ಅದು VB ಗ್ರಾಮ್ಜಿ ಒಳಗೆ ಅವರು ತೆಗೆದುಹಾಕಿದ್ದಾರೆ. ಇದು ಪ್ರಮುಖವಾಗಿ ವಿರೋಧ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಮನ್ರೇಗಾ ಒಳಗೆ ಕನಿಷ್ಠ 100 ದಿನ ಅಂತಿತ್ತು. 125 ದಿನ ಮಾಡಬಾರ್ದು, 150 ದಿನ ಮಾಡಬಾರ್ದು, 200 ದಿನ ಮಾಡಬಾರ್ದು ಅಂತಿಲ್ಲ. ಆದರೆ VB ಗ್ರಾಮ್ಜಿ ಒಳಗಡೆ 125 ದಿನಗಳಿಗೆ ಮಾತ್ರ ಕೆಲಸ ಕೊಡಬಹುದು, ನೀವು ಅದಕ್ಕಿಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಕರೋನಾ ಬಂದಂಥ ಸಂದರ್ಭದಲ್ಲಿ 200 ದಿನಗಳು ಕೂಡ ಕೆಲಸ ಕೊಟ್ಟಿದ್ದಾರೆ. ನಿಮಗೆ ನಿಜವಾಗಲೂ ಅವರು ಮತ್ತೊಂದು ಆರೋಪ ಮಾಡಿರ್ತಕ್ಕಂಥದ್ದು ಮನ್ರೇಗಾ ಒಳಗಡೆ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು. ಯಾರು ಈಗ ಬಡ ಕೂಲಿ ಕಾರ್ಮಿಕರು ಲೂಟಿ ಮಾಡ್ಲಿಕ್ಕೆ ಆಗ್ತದಾ? ಯಾರು ಲೂಟಿ ಮಾಡಿದ್ದಂಥವ್ರು? ಗ್ರಾಮ ಪಂಚಾಯತಿ ಲೂಟಿ ಮಾಡಿದಂಥ ಆರೋಪ ಮಾಡ್ತಾರೆ. ಈ ದೇಶದಲ್ಲಿರ್ತಕ್ಕಂಥ ಸುಮಾರು 70,000 ಗ್ರಾಮ ಪಂಚಾಯಿತಿಗಳನ್ನು ಲೂಟಿಕೋರರು ಅಂತ ನೀವು ಕರೆದಂಗೆ ಆಗ್ತದೆ. ಆಮೇಲೆ ಈ ದೇಶದಲ್ಲಿರ್ತಕ್ಕಂಥ 15 ಕೋಟಿ ಕುಟುಂಬಗಳು, ಜಾಬ್ ಕಾರ್ಡ್ ಹೊಂದಿರತಕ್ಕಂಥ ಕುಟುಂಬಗಳಿಗೆ ನೀವು ಬಡ ಕುಟುಂಬಗಳಿಗೆ ಲೂಟಿಕೋರರು ಅಂತ ಕರೆದಿರ್ತಕ್ಕಂಥದ್ದು. ಅಂದರೆ ಇಡೀ ದೇಶದ ಜನತೆಗೆ ಅವಮಾನ ಮಾಡಿರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ VB ಗ್ರಾಮ್ಜಿ ಮೂಲಕ ಲೇಬರ್ ಸಪ್ಲೈ ಮಾಡೋ ಏಜೆನ್ಸಿ ಬಿಟ್ಟರೆ ಬಡವರಿಗೆ ಯಾವ ಉದ್ಯೋಗವನ್ನು ಇವರು ಕೊಡಲಿಕ್ಕೆ ತಯಾರಾಗೋದಿಲ್ಲ, ಕೊಡೋದಿಲ್ಲ. ಹಂತವಾಗಿ ಅದನ್ನು ಮುಚ್ತಾರೆ. 2013-14ರಲ್ಲಿ 2.1% ಟೋಟಲ್ ಬಜೆಟ್ ಗಾತ್ರದ ಅನುದಾನ ಈ ಮನ್ರೇಗಾಕ್ಕಿತ್ತು. ಇವರು ಕಳೆದ ವರ್ಷ ಅದನ್ನು 1.7% ಇಳಿಸಿದ್ದಾರೆ. ಇವ್ರು ಏನು ಹೇಳ್ತಾರೆ, ಅವಾಗ 33,000 ಕೋಟಿ ಇತ್ತು, ನಾವು 86,000 ಕೋಟಿ ಕೊಟ್ಟಿವಿ, ಡಬಲ್ ಟ್ರಿಪಲ್ ಮಾಡಿದ್ದೀವಿ ಅಂತಾರೆ. ಅದನ್ನು ಪರ್ಸೆಂಟೇಜ್, ಯಾವಾಗಲೂ ಬಜೆಟನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಇವನ್ನ ಗಾತ್ರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಗಾತ್ರ ಅಂದರೆ ಅದು ನೀವು ಬಜೆಟ್ ಜಾಸ್ತಿ ಆಗಿದೆ, ಇದು ವಾಲ್ಯೂಮ್ ಜಾಸ್ತಿ ಆಗ್ತದೆ. ಅದನ್ನು ಈ ರೀತಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ವಿನ ಅದರಲ್ಲಿ ಸತ್ಯಾಂಶ ಇಲ್ಲ. ಖಂಡಿತವಾಗಿ ಕೂಡ ಗ್ರಾಮ ಪಂಚಾಯತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ, ಕೂಲಿ ಕಾರ್ಮಿಕರ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಇದರಲ್ಲಿ. ಆಮೇಲೆ
ಅವ್ರ ವೆಬ್ಸೈಟ್ ನೋಡ್ರಿ ನೀವು, ಮನ್ರೇಗಾ ವೆಬ್ಸೈಟ್ ಇದೆ, ನ್ಯಾಷನಲ್ ವೆಬ್ಸೈಟು, ಅದರಲ್ಲಿದೆ 9.5 ಕೋಟಿ ಆಸ್ತಿಗಳನ್ನ ಮನ್ರೇಗಾದೊಳಗೆ ಸೃಷ್ಟಿಯಾಗಿದೆ ಅಂತ ಇದೆ. ಆಸ್ತಿಗಳು, ಕಡ್ಡಾಯ ಆಸ್ತಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಇವ್ರು ಹೇಳ್ತಾರೆ. ಮನ್ರೇಗಾದೊಳಗೆ ಏನಾಗಿಲ್ಲ ಅಂತ ಅವ್ರ ವೆಬ್ಸೈಟ್ ಹೇಳ್ತದೆ. 9.5 ಕೋಟಿ ಆಸ್ತಿಗಳನ್ನ ಸೃಷ್ಟಿ ಮಾಡಿದರೆ. ಮನ್ರೇಗಾ ಲೂಟಿ ಮಾಡಕ್ಕಲ್ಲದು, ಆಸ್ತಿಗಳನ್ನ ಸೃಷ್ಟಿ ಮಾಡಲಿಕ್ಕೆ, ಜನರಿಗೆ ಕನಿಷ್ಠ ಬದುಕಲಿಕ್ಕೆ ಅವಕಾಶ ಕೊಡುವಂತ ಯೋಜನೆಗಳು ಅದರಲ್ಲಿ ಇದಾವೆ ಅನ್ನುವಂಥ. ಮೊದಲನೇದಾಗಿ ಮನ್ರೇಗಾದಲ್ಲಿ ಡಿಮ್ಯಾಂಡ್ ಓರಿಯೆಂಟೆಡ್ ಇತ್ತು. ಅಂದ್ರೆ ನಾವು ಡಿಮ್ಯಾಂಡ್ ಮಾಡಿ ನಮ್ಗೆ ಎಷ್ಟು ಕೆಲಸ ಬೇಕು ಅಂತಿದ್ವಿ. ಈಗ ಸಪ್ಲೈ ಓರಿಯೆಂಟೆಡ್, ದೆಹಲಿಯಿಂದಾನೇ ಅವ್ರು ಸಪ್ಲೈ ಮಾಡ್ತಾರೆ. ಮತ್ತೆ ಈಗ ಪ್ರಾಕೃತಿಕ ವಿಕೋಪಗಳಾದಂಥ ಸಂದರ್ಭದಲ್ಲಿ, ಪ್ರವಾಹಗಳಾದಂಥ ಸಂದರ್ಭದಲ್ಲಿ, ಅಂತ ಸಂದರ್ಭದಲ್ಲಿ ಇವ್ರು ಬಳಸ್ಕೊಬೋದು. 125 ದಿನಕ್ಕಿಂತ ಹೆಚ್ಚಿನವಾಗಿ ನಾವು ಬಳಸ್ಕೊಂತೀವಿ ಅಂತ ಹೇಳಿದ್ದಾರೆ. ಸೊ ಇದ್ದಾಗಲೂ ಸಹ ಯಾಕೆ ಇದಿಷ್ಟು ವಿರೋಧ? ಇಲ್ಲ, ಸಪ್ಲೈ ಅಂದ್ರೆ ಡಿಮ್ಯಾಂಡ್ ಡ್ರೈವರ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರೇನಂದ್ರೆ ವರ್ಷದಲ್ಲಿ 60 ದಿನ ನೀವು ಉದ್ಯೋಗ ಕೊಡಬಾರ್ದು, ಆ ಅವಧಿಯಲ್ಲಿ ಉದ್ಯೋಗ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕೃಷಿ ಚಟುವಟಿಕೆ ನಡೆದಿರ್ತದೆ ಅಂತ. ಈಗ ಊರಾಗ ಒಬ್ಬ ಜಮೀನ್ದಾರ್ ಇರ್ತೀನಿ, ಕೃಷಿ ಚಟುವಟಿಕೆ ಅವಧಿ 2 ತಿಂಗಳ ಇರ್ತದಲ್ಲ, ಅವಾಗ ನಾನು 100 ರೂಪಾಯಿ ಕೂಲಿ ಕೊಡ್ತೀನಿ, ಬೇಕಿದ್ರೆ ಬರ್ರಿ, ಇಲ್ಲಾಂದ್ರೆ ಬಿಡ್ರಿ ಅಂತ ಕೇಳ್ತೀನಿ. ಅವಾಗ ಅವ್ರಿಗೆ ಏನು ಕೆಲಸ ಇರಂಗಿಲ್ಲಲ್ಲ, ಅವಾಗ ಕಡ್ಡಾಯವಾಗಿ ಬರಬೇಕಾಗ್ತದೆ. ಅಂದ್ರೆ ಇದು ದಬ್ಬಾಳಿಕೆ ಮಾಡಲಿಕ್ಕೆ ಜನರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕಾನೂನು ಇದು ಅನ್ನುವಂಥದ್ದು. ಆಮೇಲೆ ಎರಡನೇದಾಗಿ, ನೀವು ಪ್ರಕೃತಿ ವಿಕೋಪ ಆದಾಗ ಆ ಸಂದರ್ಭದಲ್ಲಿ 125 ಇಲ್ಲ 200 ದಿನ ಕೊಡ್ತೀವಿ ಅಂತ ಅದ್ರಾಗ ಬರೀರಿ. ನೀವು ಆ ರೀತಿ ಬರ್ದಿಲ್ಲ. ಅದ್ರಾಗ ಏನು ಬರಿತಾ ಇದ್ದೀರಿ ಅಂದ್ರೆ, ನಾವು 125 ದಿನ ಮಾತ್ರ ಕೊಡ್ತೇವೆ ಅಂತ ಬರ್ದಿದ್ದಾರೆ. ಮ್ಯಾಕ್ಸಿಮಮ್ 125 ಡೇಸ್ ಅಂತ, ಮಿನಿಮಮ್ ಇಲ್ಲ. NREG ಒಳಗೆ ಮಿನಿಮಮ್ ಅಂತಿತ್ತು, ಇಲ್ಲಿ ನೀವು ಮ್ಯಾಕ್ಸಿಮಮ್ ಅಂತ ಮಾಡಿದ್ದಾರೆ. ಅದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ, ಇಡೀ ದೇಶದ ಜನರಿಗೆ ದಾರಿ. ಆಯ್ತು, ನೀವು ಅನ್ಲಿಮಿಟೆಡ್ ಎಂಪ್ಲಾಯ್ಮೆಂಟ್ ಕೊಡ್ತೇವೆ, 125 ಅಲ್ಲ, ಮನ್ರೇಗಾ ಸರಿ ಇದ್ದಿಲ್ಲ, ಅದು ಕೇವಲ 100 ದಿನ ಅಂತಿತ್ತು. ನಾವು 365 ದಿನನೂ ಯಾರು ಜಾಬ್ ಕೇಳ್ತಾರೋ ಅವ್ರಿಗೆ ಕೊಡ್ತೀವಿ ಅಂತ ಅದಕ್ಕಿಂತ ಚೆನ್ನಾಗಿ ಮಾಡ್ರಲ್ಲ. ಆಮೇಲೆ ನೀವೇನಂತ ಅದ್ರ ಕರಪ್ಷನ್ ಆಗ್ತಿತ್ತು, ಹಾಗಾಗಿ ನಾವು AI ಮಾನಿಟರ್ಡ್ ಡಿಜಿಟಲ್ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ, ಕರಪ್ಷನ್ ಆಗಲ್ಲ ಅಂತ. ಅರೆ, ಈಗ ಮನ್ರೇಗಾದೊಳಗೆ ಡಿಜಿಟಲ್ ಮಾನಿಟರ್ ಮಾಡಬಾರ್ದಂತ ಎಲ್ಲೇನಾಯ್ತಾ? ಈಗ ಡಿಜಿಟಲ್ ಮಾನಿಟರಿಂಗ್ ಆಗ್ತಾ ಇಲ್ಲ ಅಂತ ಐತಾ? ಡಿಜಿಟಲ್ ಫೋಟೋ ತೆಗೆದು ಡೇಟು ಟೈಮು ಕೆಲಸದೆಲ್ಲ ತೆಗೆದು ಫೋಟೋ ಅಪ್ಲೋಡ್ ಆಗ್ತಾ ಇದಾವಲ್ಲ, ಮತ್ತೆ ಅದು ಡಿಜಿಟಲ್ ಅಲ್ಲ. ನೀವು ಮಾಡಿದ ಡಿಜಿಟಲ್, ಬೇರೆಯವ್ರು ಮಾಡಿದ್ರೆ ಡಿಜಿಟಲ್ ಅಲ್ಲ ಅನ್ನುವಂಥ ವಾತಾವರಣ. ಅಂದ್ರೆ ಟೋಟಲ್ ಆಗಿ ಇವರು ನಾವಷ್ಟೇ ಸತ್ಯ ಹರಿಶ್ಚಂದ್ರು, ಉಳಿದವರೆಲ್ಲ ಕಳ್ಳರು, ಕಾಕರು, ದರೋಡೆಕೋರರು ಅನ್ನೋ ರೀತಿಯನ್ನು ಮಾತಾಡ್ತಾ ಇದ್ದಾರಲ್ಲ, ಇದು ದೇಶ ವಿರೋಧಿ ಮನಸ್ಥಿತಿ ಅನ್ನುವಂಥದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.